ನಮಸ್ತೆ ಎಲ್ರಿಗೂ. ಇದು ಲಾಸ್ಟ್ ಮಂಗಳವಾರದ ವ್ಲಾಗು. ಆ್ಯಸ್ ಯೂಶ್ವಲ್ ಇವತ್ತಿನ ದಿನಾನ ಸಿಂಪಲಾಗಿ ವರ್ಕೌಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ 2 ವೀಡಿಯೋಸ್ನಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಹಾಗೆ ಮೀಲ್ ಪ್ಲೇಟ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ. ಈ ವಿಡಿಯೋನಲ್ಲಿ ಪೋರ್ಷನ್ ಕಂಟ್ರೋಲ್ ಅಂದರೆ ಏನು, ಇದು ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಡೀಟೇಲಾಗಿ ನೋಡೋಣ. ಇವತ್ತು ಮಂಗಳವಾರ ಅಲ್ವಾ, ತಲೆ ಸ್ನಾನ ಮಾಡೋದಿತ್ತು. ಸೊ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ವರ್ಕೌಟ್ ಮುಗಿಸ್ಕೊಂಡು ಬಂದು ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ನೀರು ಹಾಕ್ದೇ ರುಬ್ಕೊಂಡು ಈ ರೀತಿ ಸೋಸ್ಕೊಂಡಿದ್ದೀನಿ. ಇದಕ್ಕೆ 3 ಚಮಚದಷ್ಟು ನಾರ್ಮಲ್ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕಾಲ್ಪಿಗೆ ಹಾಗೆ ಹೇರ್ ಲೆಂತಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಪ್ಲಿಕೇಟರಿಂದ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಅನಿಸುತ್ತೆ, ಮೆಸ್ಸಿ ಅಂತ ಅನಿಸಲ್ಲ. ಸೊ ಕೈಯಿಂದ ಕೂಡ ಅಪ್ಲೈ ಮಾಡ್ಕೋಬೋದು, ಬಟ್ ನಾನು ರೆಗ್ಯುಲರ್ ಆಗಿ ಇದರಿಂದನೇ ಅಪ್ಲೈ ಮಾಡ್ಕೊಳ್ತೀನಿ. ಈರುಳ್ಳಿನಲ್ಲಿ ಸಲ್ಫರ್ ಅಂಶ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದು ಡ್ಯಾಂಡ್ರಫ್ನ, ತಲೆ ಕಡ್ತನ ಕಡಿಮೆ ಮಾಡಿ ನಮ್ಮ ನೆತ್ತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಥರ ಮಾಡುತ್ತೆ. ಹಾಗೆ ಹೇರ್ ಫಾಲ್ನ ಕಡಿಮೆ ಮಾಡಿ ಕೂದಲು ತುಂಬ ಚೆನ್ನಾಗಿ ಬೆಳೆಯೋ ಥರ ಇದು ಮಾಡುತ್ತೆ. ಅದಕ್ಕೆ ನಾನು ತಿಂಗಳಲ್ಲಿ 2ರಿಂದ 3 ಸಾರಿ ಈ ಥರ ಯೂಸ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಏನು ಮಾಡಿಲ್ಲ, ಡೈರೆಕ್ಟಾಗಿ ಬದನೆಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬದನೆಕಾಯಿ ಪಲ್ಯ ಹಾಗೆ ರೊಟ್ಟಿ ಇದ್ಬಿಟ್ರೆ ಸ್ವರ್ಗನೇ ಸಿಕ್ಕಂಗಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋಂಥ ಮೆಥಡಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡಿ ನೋಡಿ, ರುಚಿ ಅದ್ಭುತವಾಗಿರುತ್ತೆ. ಇಲ್ಲಿ ನಾನು ಒಂದು ಬಟ್ಲಲ್ಲಿ ಅರ್ಧಕ್ಕಿಂತ ಕಡಿಮೆ ಆಗೋಷ್ಟು ಶೇಂಗಾನ ಹಾಕ್ಕೊಂಡು ಮೊದಲು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು 1/4 ಬಟ್ಲಷ್ಟು ಗುರೆಳ್ಳು, ಹುಚ್ಚೆಳ್ಳು ಅಂತಾರಲ್ವ, ಅದನ್ನು ಜೊತೆಗೆ ಒಂದು 4 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಅದೇ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬದನೆಕಾಯಿನ, ಕಟ್ ಮಾಡಿರುವಂಥ ಬದನೆಕಾಯಿನ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ. ಈಗ ಇದಕ್ಕೆ ಸ್ಪೆಷಲ್ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹುರಿದಿರೋಂಥ ಶೇಂಗಾ, ಗುರೆಳ್ಳು ಹಾಗೆಯೇ ಬಿಳಿ ಎಳ್ಳು, ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಈ ರೀತಿ ಪೌಡರ್ ಮಾಡಿ ತೆಗೆದಿಟ್ಟಿದ್ದೀನಿ. ಅಷ್ಟರಲ್ಲೇ ಬದನೆಕಾಯಿ ಕೂಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಅರ್ಧದಷ್ಟು ಫ್ರೈ ಆದರೆ ಸಾಕು, ಪೂರ್ತಿ ಏನು ಬೇಯೋದು ಬೇಡ. ಈಗ ಇದೇ ಬಾಣಲಿನಲ್ಲೇ ಒಂದು ಸ್ವಲ್ಪ ಸಾಸಿವೆ ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೇನೆ 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗೋ ಅಷ್ಟರಲ್ಲೇ ನಾನು ರೊಟ್ಟಿಗೂ ಕೂಡ ಜಿಗಟ್ ಮಾಡ್ಕೊಳ್ತಾ ಇದ್ದೀನಿ. ಜಿಗಟ್ ಅಂದರೆ 1-1.5 ಲೋಟದಷ್ಟು ನೀರನ್ನ ಇಟ್ಟು ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಅಂದರೆ ಮುದ್ದೆ ಥರ ಮಾಡ್ಕೊಳ್ಳೋದು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಮತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಇದಕ್ಕೆ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಹಾಗೆ ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳುವಾಗ ಸಿಹಿಬಾರ್ದು ಅಂತ ಸ್ವಲ್ಪ ನಾನು ನೀರನ್ನು ಹಾಕಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಡರ್ನ ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷದವರೆಗೂ ಇದನ್ನು ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದಷ್ಟು ನಮಗೆ ಎಣ್ಗಾಯಿ ರುಚಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಜಿಗಟೀಗ ಸ್ವಲ್ಪ ತಣ್ಣಗಾಗಿದೆಲ್ಲ, ಇದನ್ನು ಒಂದು ಪರಾತಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುಡಿ ಜೋಳದ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಬೇಕು, ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಜೋಳದ ರೊಟ್ಟಿ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡ್ತಾ ಇದ್ದೀವಿ ಅಂದರೆ ಈ ಜಿಗಟಿಗೆ ಜಸ್ಟ್ ಒಂದು ಅರ್ಧ ಕಪ್ಪಷ್ಟು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ಮಾಡಬೇಕು. ಇಲ್ಲ ನಮಗೊಂದು ಸ್ವಲ್ಪ ಬರುತ್ತೆ ಅನ್ನೋರಾದರೆ 1 ಅಥವಾ 1.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೇ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಈ ಜೋಳದ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಮ್ಮ ರೊಟ್ಟಿ ಕೂಡ ಬರುತ್ತೆ. ನಾದ್ಕೊಂಡಿರೋದನ್ನ ಈ ರೀತಿ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಅಂದರೆ ಚಪಾತಿಗೆಲ್ಲ ಹೇಗೆ ಮಾಡ್ತೀವಲ್ವಾ ಅದೇ ಥರ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಪಲ್ಯಕ್ಕೂ ಕೂಡ ಚೆನ್ನಾಗಿ ಅದು ಮಸಾಲೆ ಎಲ್ಲ ಕುತ್ಕೊಂಡಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಬದನೆಕಾಯಿನ ಹಾಕಿ ಮತ್ತೆ ಒಂದು ಸ್ವಲ್ಪ ನೀರು ಬೇಕು ಅಂದರೆ, ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಮತ್ತೆ ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಬದನೆಕಾಯಿ ಅಲ್ವಾ, ಇದು ಬೇಗನೆ ಬೆಂದ್ಬಿಡುತ್ತೆ.
ಈಗ ರೆಡಿ ಮಾಡ್ಕೊಂಡಿರೋಂಥ ಉಂಡೆನ ಮತ್ತೆ ಒಂದೆರಡು ಸರಿ ಈ ರೀತಿ ನಾದ್ಕೋಬೇಕು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಜೋಳದ ರೊಟ್ಟಿ ಮಾಡುವಾಗ ಈ ನಾದ್ಕೊಳ್ಳೋ ಪ್ರೋಸೆಸ್ಸೇ ತುಂಬ ಇಂಪಾರ್ಟೆಂಟು. ನಾವು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಕೂಡ ಸ್ವಲ್ಪನೂ ಹರಿದೆ ಚೆನ್ನಾಗಿ ಬರುತ್ತೆ. ಈಗ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ಉಂಡೆ ಅದ್ರ ಮೇಲೆ ಇಟ್ಕೊಂಡು ನಿಧಾನವಾಗಿ ತಟ್ಕೋಬೇಕು. ಸ್ವಲ್ಪ ಅಗಲ ಆದರೆ ಸಾಕು. ಅದಾದಮೇಲೆ ನಾವು ಲಟ್ಟಣಿಕೆಯಿಂದ ನೀಟಾಗಿ ಉತ್ಕೋಬೋದು. ಸೊ ಈ ರೀತಿ ಉದ್ದುವಾಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ನಿಧಾನವಾಗಿ ಉತ್ಕೊಂಡು ಸ್ವಲ್ಪನೇ ಅಗಲ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಬಟ್ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ದೊಡ್ಡದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಉತ್ಕೊಂಡ್ರೆ ಸಾಕು. ಉತ್ಕೊಂಡಿರೋದನ್ನು ಕೈಯಲ್ಲಿ ತೊಗೊಂಡು ಹಂಚಿಗೆ ಹಾಕೊಳ್ಳೋದು ಕೂಡ ಇದರಲ್ಲಿ ಇಂಪಾರ್ಟೆಂಟು. ಯಾಕೆ ಅಂದರೆ ಜೋಳದ ರೊಟ್ಟಿ ಬೇಗನೆ ಕಟ್ಟಾಗಿಬಿಡುತ್ತೆ. ಸೊ ನಾವು ಪುಡಿ ಹಿಟ್ಟನ್ನು ಕೆಳಗಡೆ ಹಾಕಿ ಉತ್ಕೊಂಡಿರ್ತೀವಲ್ವ, ಅಂದರೆ ಕೆಳಗಡೆ ಇರೋವಂಥ ಭಾಗ ನಾವು ಹಂಚಿಗೆ ಹಾಕಿದಾಗ ಮೇಲ್ಗಡೆ ಬರಬೇಕು. ಸೊ ಅದರ ಮೇಲೆ ನಾವು ಸ್ವಲ್ಪ ಒಂದು ಹಸಿ ಬಟ್ಟೆ ಮಾಡಿಕೊಂಡು ನೀಟಾಗಿ ನೀರನ್ನ ಹಚ್ಕೊಂಡು ಜಸ್ಟ್ ಒಂದು 2 ಗುಳ್ಳೆ ಅದರಲ್ಲಿ ಬರೋವರೆಗೂ ಬಿಟ್ಟು ಆಮೇಲೆ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಸೊ ಈ ಪ್ರೋಸೆಸ್ ಕರೆಕ್ಟಾಗಿದ್ದರೆ ರೊಟ್ಟಿ ಪರ್ಫೆಕ್ಟಾಗಿ ಆಯಿತು ಅಂತ. ನೆಕ್ಸ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಜೋಳದ ರೊಟ್ಟಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇದನ್ನು ನೀವು ಯಾವುದೇ ಪಲ್ಯದ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಈ ರೆಸಿಪಿನೇ ನಾನು ಇವತ್ತಿನ ವಿಡಿಯೋನಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಕೂಡ ನಾನಿಲ್ಲಿ ತೋರಿಸಿರೋದು. ರೆಡಿ ಮಾಡ್ಕೊಂಡಿರೋವಂಥ ಈ ಜೋಳದ ರೊಟ್ಟಿನ ಈ ರೀತಿ ಕಾಟನ್ ಬಟ್ಟೆನಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಇವತ್ತು ಮಾಡಿಕೊಂಡ್ರೆ ನಾಳೆ ಮಧ್ಯಾಹ್ನ ಅಥವಾ ಸಂಜೆವರೆಗೂ ಈ ರೀತಿ ಸಾಫ್ಟಾಗೇ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಈ ರೀತಿ ಜೋಳದ ರೊಟ್ಟಿ ಮಾಡಿಕೊಂಡು ಜಸ್ಟ್ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಟೈಮಲ್ಲಿ 2 ತಿಂದರೆ ಸಾಕು. ಅನ್ನನ ನೀವು ಈಸಿಯಾಗಿ ಸ್ಕಿಪ್ ಮಾಡ್ಕೋಬೋದು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಫಸ್ಟು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಟೈಮ್ ಒಂದು 11 ಗಂಟೆ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಲೈಟಾಗಿ ಜ್ಯೂಸನ್ನ ತೊಗೊಳ್ತೀನಿ. ಇಲ್ಲಿ ಇವತ್ತು ಆಶ್ಗಡ್ ಜ್ಯೂಸನ್ನ ತೊಗೊಂಡಿದ್ದೀನಿ. ಸೊ ಹೊಟ್ಟಿನಲ್ಲಿ ಹೆಲ್ದಿ ಡ್ರಿಂಕ್ ಯಾವುದಾಗುತ್ತೋ ಅದನ್ನು. ಸೊ ಅದಾದಮೇಲೆ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಅಷ್ಟರಲ್ಲೇ ಸ್ನಾನ ಪೂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಇವತ್ತು ಡೈರೆಕ್ಟಾಗಿ ಊಟ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮನೇಲಿ ಏನು ತಿಂಡಿ ಮಾಡಿರ್ತೀವೋ ಅದನ್ನು ತೊಗೊಳ್ತೀನಿ. ತಿಂಡಿ ತೊಗೊಳ್ಳುವಾಗಲೂ ಕೂಡ ಅಥವಾ ಊಟ ಮಾಡುವಾಗಲೂ ಈ ರೀತಿ ಪೋರ್ಷನ್ ಕಂಟ್ರೋಲ್ ನಮಗೆ ಗೊತ್ತಿರಬೇಕು. ಇಲ್ಲಿ ನಾನು 2 ರೊಟ್ಟಿ, ಸ್ವಲ್ಪ ಪಲ್ಯ, ಹಾಗೆ ಸ್ವಲ್ಪ ತರಕಾರಿಗಳು, ಹಾಗೆ ಪ್ರೋಟೀನ್ಗೆ ಅಂತ ಸ್ವಲ್ಪ ಮೊಸರು, ಚಟ್ನಿ ಪುಡಿನ ತೊಗೊಂಡಿದ್ದೀನಿ. ಈ ಪೋರ್ಷನ್ ಕಂಟ್ರೋಲ್ ಅಂತ ಬಂದರೆ ನಾನಿಲ್ಲಿ ಒಂದು ಪ್ಲೇಟ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಜಸ್ಟ್ 2 ಸ್ಪೂನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ನಾವು ಯೂಶ್ವಲ್ ಆಗಿ ತಿನ್ನೋದು ಹೇಗೆ ಅಂದರೆ 3/4 ಪ್ಲೇಟಲ್ಲಿ ಅನ್ನ, ರೊಟ್ಟಿ, ಮುದ್ದೆ ಏನಾದರೂ ಒಂದಿರುತ್ತೆ, 1/4 ಕಪ್ಪಷ್ಟು ಪಲ್ಯ ಅಥವಾ ಸಾಂಬಾರು ಇರುತ್ತೆ. ಇದು ನಮ್ಮ ಕಂಪ್ಲೀಟ್ ಊಟ. ಆದರೆ ಅದು ಕಂಪ್ಲೀಟ್ಲಿ ರಾಂಗ್. ನನಗೂ ಕೂಡ ಇತ್ತೀಚೆಗೆ ಇದು ಗೊತ್ತಾಗಿದ್ದು. ಮೊದಲು ನಾನು ಎಷ್ಟು ರಾಂಗ್ ಮಾಡ್ತಾ ಇದ್ದೆ ಅಂತ ಅನ್ನಿಸ್ತಾ ಇತ್ತು. ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಮ್ಯಾನೇಜಿಂಗ್ ಆಗಿ ಇಟ್ಕೋಬೇಕು ಅಥವಾ ಯಾವುದು ಬೇಡ, ನಮ್ಮ ಹೆಲ್ತನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ನಮ್ಮ ತಟ್ಟೆನಲ್ಲಿ ಈ ರೀತಿ 4 ಭಾಗ ಇರಲೇಬೇಕು. ಪ್ರೋಟೀನ್ಗೆ ಏನೇನೆಲ್ಲ ತಿನ್ಬೋದು ಅಂತ ನಾನು ಲಾಸ್ಟ್ ವಿಡಿಯೋನಲ್ಲೇ ಡೀಟೇಲಾಗಿ ಹೇಳಿದ್ದೆ ಅಲ್ವಾ, ಅದಕ್ಕೆ ಈ ವಿಡಿಯೋನಲ್ಲಿ ಮತ್ತೆ ಹೇಳ್ತಾ ಇಲ್ಲ. ನಿಮ್ಗೆ ಬೇಕು ಅಂದರೆ ಒಂದ್ಸಾರಿ ಆ ವಿಡಿಯೋನ ಚೆಕ್ ಮಾಡಿ. ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಮಕ್ಕಳು ಅಮ್ಮ ಪಿಜ್ಜಾ ತಿನ್ನಬೇಕು ಅಂತ ಹೇಳಿದ್ರು. ಸರಿ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಪ್ಯಾನಿಷ್ ಆಮ್ಲೆಟ್ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಅವ್ರಿಗೂ ಸಖತ್ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂಥರ ಪಿಜ್ಜಾ ಥರನೇ ಅನ್ನಿಸ್ತು ಅವ್ರಿಗೆ. ಇದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ 1 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ 3 ಮೊಟ್ಟೆನ ಹೊಡೆದಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಈ ರೀತಿ ಆಮ್ಲೆಟ್ ಮಾಡ್ಕೊಂಡಿರೋದು. 3 ಮೊಟ್ಟೆ ಹಾಕಿ ನಾವು ಇದನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವ ಬ್ಯಾಟರು, ಇದರಿಂದ ಜಸ್ಟ್ 2 ಆಮ್ಲೆಟ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಒಂಥರ ನೋಡೋದಕ್ಕೆ ಸೇಮ್ ಪಿಜ್ಜಾ ಥರನೇ ಅನಿಸುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿಗೆ ಇದು ಬೆಸ್ಟ್ ಆಲ್ಟರ್ನೇಟಿವ್ ಅನ್ಬೋದು. ನಾನು ಯೂಶ್ವಲಾಗಿ ಟೀ ಮತ್ತು ಕಾಫಿ ಇದನ್ನೇನು ಕುಡಿಯೋದಿಲ್ಲ. ಅದ್ರ ಬದಲು ಈ ರೀತಿ ಜೀರಿಗೆ ಟೀ ಮಾಡ್ಕೊಳ್ತೀನಿ ಅಥವಾ ಕಷಾಯಗಳನ್ನು ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು 1 ಲೋಟ ನೀರಿಗೆ 1 ಚಮಚ ಜೀರಿಗೆ, 1 ಚಮಚ ಸೋಂಪು ಅಂದರೆ ಸೋಪಿನ ಕಾಳನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಕುಡಿದ್ಬಿಡ್ತೀನಿ. ಟೇಸ್ಟ್ಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪನ ಕೂಡ ಹಾಕ್ಕೋಬೋದು. ಈ ಟೀ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಬೆಸ್ಟ್ ಆಪ್ಷನ್ ಇದು.
ನೈಟ್ಗೆ ಇಲ್ಲಿ ಸಿಂಪಲ್ ಆಗಿ ನವಣಕ್ಕಿ ಕಿಚಡಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ನವಣಕ್ಕಿಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕಿ 1-2-3 ಸಾರಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಇದನ್ನು ನೆನೆಸೋದಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ನೆಂದ ಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಬೇಕು. ಕಿಚಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ, ನಮ್ಮ ಮೈಂಡಲ್ಲಿ ತೂಕನ ಕಡಿಮೆ ಮಾಡ್ಕೊಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಅದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅದು ಕೂಡ ಮುಖ್ಯ ಆಗುತ್ತೆ ಅಲ್ವಾ. ಸೊ ನಾನಿಲ್ಲಿ ನಿಮಗೆ ಪೋರ್ಷನ್ ಕಂಟ್ರೋಲ್ ಬಗ್ಗೆ ಡೀಟೇಲಾಗಿ ತಿಳಿಸಿದೆ ಅಲ್ವಾ. ಈ ರೀತಿ ನೀವು ಕರೆಕ್ಟಾಗಿ 3 ಹೊತ್ತು ಮಾಡ್ಕೊಳ್ತಾ ನಾರ್ಮಲಾಗಿ ನೀವು ಎಷ್ಟು ಊಟ ಮಾಡ್ತಾ ಇದ್ದೀರಿ ಅಂದರೆ ಒಂದು 3 ರೊಟ್ಟಿ ಉಂಡು ಮೇಲ್ಗಡೆ ಅನ್ನ ಉಣ್ತಾ ಇದ್ದೀರಿ ಅಂದರೆ ಅದ್ರ ಬದಲು ನೀವು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದಾಗ ಒಂದು ಅರ್ಧ ರೊಟ್ಟಿ ಅಥವಾ 2 ರೊಟ್ಟಿ, ನಿಮಗೆ ಸ್ಟಾರ್ಟಿಂಗಲ್ಲಿ ಆಗಲ್ಲ ಅಂದರೆ 2 ರೊಟ್ಟಿ ಮೇಲೆ ಒಂದು ಸ್ಮಾಲ್ ಚಮಚದಷ್ಟು ಅನ್ನ, ಇದಿಷ್ಟನ್ನು ಮಾಡ್ತಾ ಬಂದು ಜೊತೆಗೆ ಈ ತರಕಾರಿಗಳು ಹಾಗೆ ಈ ಪ್ರೋಟೀನ್ನ ಕಂಪಲ್ಸರಿಯಾಗಿ ತೊಗೊಳ್ತಾ ಬಂದರೆ ಡೆಫಿನೆಟ್ ಆಗಿ ನೀವು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಸೊ ನೀವಿಲ್ಲಿ ನನ್ನ ಫುಡ್ ರೂಟೀನಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆ ನಾನು ಏನೆಲ್ಲ ತೊಗೊಂಡೆ ಅದರಲ್ಲೂ ಪ್ರೋಟೀನ್ ಇನ್ಕ್ಲೂಡ್ ಆಗಿತ್ತು, ಮಧ್ಯಾಹ್ನ ತೊಗೊಂಡಿದ್ರಲ್ಲೂ ಕೂಡ ಪ್ರೋಟೀನು ವೆಜಿಟೇಬಲ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು. ಈಗ ನಾನು ರಾತ್ರಿ ಮಾಡ್ಕೊಳ್ತಾ ಇರೋದ್ರಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನಾವು ರೆಗ್ಯುಲರ್ ಆಗಿ ಮಾಡೋ ಅಡುಗೆನೇ ಈ ರೀತಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಮಾಡ್ಕೊಂಡ್ಬಿಟ್ರೆ ಆಯಿತು. ವೆಯ್ಟ್ನೂ ಕೂಡ ಲಾಸ್ ಮಾಡ್ಕೋಬೋದು ಅಥವಾ ವೆಯ್ಟ್ನ ಮ್ಯಾನೇಜಿಂಗ್ ಆಗಿ ಇಟ್ಕೋಬೋದು. ಓವರ್ ಆಲ್ ನಮ್ಮ ಮನೇಲಿರೋರು ಎಲ್ಲರೂ ಹೆಲ್ತನ್ನು ಕೂಡ ನಾವು ಸೇಫಾಗಿ ನೋಡ್ಕೋಬೋದು. ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ಹೋಲ್ ಫ್ಯಾಮಿಲಿನೇ ಹೆಲ್ದಿಯಾಗಿರುತ್ತೆ. ನೀವಿಲ್ಲಿ ನೋಡಿದ್ರಲ್ಲ, ಕಿಚಡಿಗೆ ನಾನು ಸ್ವಲ್ಪ ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಗೆ 1-2 ಮಸಾಲ ಐಟಮ್ಸ್ಗಳನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಈರುಳ್ಳಿ, ಟೊಮ್ಯಾಟೊ ಹಾಗೆ ತರಕಾರಿಗಳನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗರಂ ಮಸಾಲ, ಖಾರದ ಪುಡಿ, ಅರಿಶಿನದ ಪುಡಿ ಹಾಗೆ ಧನಿಯಾ ಪುಡಿ ಇದೆಲ್ಲದನ್ನು ಹಾಕಿ ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನೆನೆಸಿಟ್ಟಿರುವಂಥ ಈ ನವಣಕ್ಕಿ ಮಿಕ್ಸ್ ಏನಿತ್ತಲ್ಲ ಇದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಅಂದರೆ ನಾರ್ಮಲ್ ನಾವು ಅನ್ನಕ್ಕೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಲ್ವ, ಈ ರೀತಿ ನವಣಕ್ಕಿ ಕಿಚಡಿಗೆ 1 ಲೋಟ ಅಕ್ಕಿಗೆ ನಾವು 3 ಲೋಟದಷ್ಟು ನೀರನ್ನ ಹಾಕಬೇಕು. ಹಾಕಿ ಸ್ವಲ್ಪ ಉಪ್ಪು ಖಾರನ ನೋಡಿಕೊಂಡು ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಆಯಿತು, ಪರ್ಫೆಕ್ಟ್ ಆಗಿರುವಂಥ ಕಿಚಡಿ ರೆಡಿ ಆಗುತ್ತೆ. ಹಾಗೆ ಬೆಳಿಗ್ಗೆ ಮತ್ತು ರಾತ್ರಿ ಊಟನ ಆದಷ್ಟು ಲೈಟಾಗಿ ಮಾಡ್ಕೋಬೇಕು. ಮಧ್ಯಾಹ್ನ ನಾವು ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದ್ರು ಕೂಡ ಗ್ಯಾಪ್ ಚೆನ್ನಾಗಿರುತ್ತಲ್ವ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಈ ರೀತಿ ಹೆಲ್ದಿಯಾಗಿರುವಂಥ ಊಟ ಮಾಡುವಂಥ ರೂಟೀನನ್ನು ನಾವು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ತೂಕನೂ ಕಡಿಮೆ ಆಗುತ್ತೆ ಅಥವಾ ತೂಕ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಜೊತೆಗೆ ನಮ್ಮ ಬಾಡಿನಲ್ಲಿ ಎನರ್ಜಿ ಕೂಡ ಬರುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಆಗೋದು ಕಡಿಮೆ ಆಗಿ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓವರ್ ಆಲ್ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ನಾವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಊಟ ಬಿಡೋದ್ರಿಂದ ನಮಗಿನ್ನೂ ಅಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗಿ ಇನ್ನೂ ಸ್ವಲ್ಪ ಓವರ್ ವೆಯ್ಟ್ ಆಗ್ತೀವಿ ಹೊರತು ಖಂಡಿತ ನಮ್ಮ ತೂಕ ಅಂತೂ ಕಡಿಮೆ ಆಗಲ್ಲ. ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಆದರೆ ಸ್ವಲ್ಪ ಲಿಮಿಟ್ ಕೂಡ ಇರಲಿ. ಆಲ್ಮೋಸ್ಟ್ ನಾನು ಎಲ್ಲ ಪಾಯಿಂಟ್ಸ್ನೂ ಕೂಡ ಈ ವಿಡಿಯೋನಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಇನ್ನೂ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದ್ರೆ, ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನನಗೆ ತಿಳಿದಷ್ಟನ್ನು ನಿಮಗೂ ಕೂಡ ತಿಳಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ವಾ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಯಾವಾಗಲೂ ಬರ್ತಾ ಇರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.